ಹಲೋ, ನಾನು ಮಾಮಿನ ಇಂಗ್ಲಿಷ್ ಟೀಚರ್ ಮಾತಾಡ್ತಾ ಇರೋದು. ಏನಾಯ್ತು ಹೇಳಿ ಟೀಚರ್. ನಿಮ್ಮ ಮಗಳು ಟಾಪರ್ ಸ್ಟೂಡೆಂಟ್ಸ್ ನೋಡಿದ್ರೆ ಫೇಲ್ ಆಗಿದ್ದಾಳಲ್ಲ. ಫೇಲ್ ಆಗ್ಬಿಟ್ಟಿದ್ದಾಳ? ಕೇಳ್ಬಿಟ್ಟು ಕನ್ಫರ್ಮ್ ಅವ್ರು ಫೋನ್ ಮಾಡ್ತೀನಿ. ಓಕೆ. ಲೆನೋರಾ. ಎಸ್ ಡ್ಯಾಡಿ. ಏನಮ್ಮ ನನ್ನ ಮಾನ ಮಾಡಿ ತಂದ್ಬಿಟ್ಟಲ್ಲ, ರಿಜೆಕ್ಟ್ ಬರೆಯೋದು ಏನಾಯ್ತು? ಗೊತ್ತಿಲ್ಲಪ್ಪ. ನಾಲ್ಕು ಜನ ತಲೆ ಮುಂದೆ ಎತ್ಕೋದಂಗೆ ಓಡೋಂಗ್ ಮಾಡ್ಬಿಟ್ಟಲ್ಲ ನೀನು. ನಾಲ್ಕು ಫೇಲ್ ಆಗಿದೆ ಅಂತಲ್ಲ. ಇನ್ ಮುಂದೆ ಸಪ್ಲಿಮೆಂಟ್ ನಾಳೆ ಐತೆ, ಕಟ್ ಪಾಸ್ ಆಗ್ಬಿಟ್ಟು ನಾನು ತಲೆ ಎತ್ಕೊಂಡು ಓಡಾಡ ಮಾಡು. ಬಿಡಿ, ಸಪ್ಲಿಮೆಂಟ್ರಿ ಬರ್ಬಿಟ್ಟು ಪಾಸ್ ಆಯ್ತೀನಿ, ತಲೆ ಎತ್ಕೊಂಡೆ ನಡೀರಿ. ಹಲೋ ಸರ್, ನಾವು ಟೀಚರ್, ನಿಮ್ಮ ಮಗು ಟೀಚರು. ನಮಸ್ತೆ ಸರ್, ಹೇಳಿ ಸರ್. ಅವನು 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನಲ್ಲ ಸರ್, ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಮನೇಲಿ ಓದ್ತಿರ್ಲಿಲ್ವಾ? ಸರ್, ಓದ್ತಿದ್ದ. ಕಾಲೇಜಲ್ಲಿ ಫ್ರೆಂಡ್ಸ್ ಅವತ್ತು ಜಾಸ್ತಿ ಹಂಗೆ ಫೇಲ್ ಆಗ್ಬಿಟ್ಟವನೆ. ಓ ಸರಿ ಸರ್, ಆಯ್ತು. ಶಿಕ್ಷಣ ಸಪ್ಲಿಮೆಂಟ್ರಿ ಕಟ್ಬಿಟ್ಟು ಬರೆಯಕ್ಕೆ ಹೇಳಿ. ಸರಿ ಸರ್, ಹೇಳ್ತೀನಿ ಸರ್. ಲೋ ಮಗನೇ, ವಾಟ್ ಹ್ಯಾಪನ್? ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಇಂಗ್ಲೀಷಲ್ಲಿ ಮೂರು ಡುಂಕಿ ಹೊಡ್ತಾನೆ. ಅಪ್ಪ ಇಲ್ಲ, ನನ್ನ ಫ್ರೆಂಡ್ ಮಾತು ಕೇಳ್ಕ ಹಾಳಾಗ್ಬಿಟ್ಟು ಅದಕ್ಕೆ ಫೇಲ್ ಆಗ್ಬಿಟ್ಟಿದ್ದೀನಿ. ಅವ್ನು ಒಳಗೆ ಬಿಡು ಅಂತಾನೆ, ಬಿಡ್ತೀಯಾ? ಇಲ್ಲಪ್ಪ. ಯಾರು? ನಾನು ಇಂಗ್ಲಿಷ್ ಟೀಚರ್ ಮಾತಾಡ್ತಾ ಇರೋದು. ಹೌದು, ಹೇಳಿ. ನಮ್ಮ ಮಕ್ಕಳು ಸ್ವಲ್ಪ ಜನ ಫೇಲ್ ಆಗ್ಬಿಟ್ಟಿದ್ದಾರೆ, ನೀವು ಬಂದು ಸ್ವಲ್ಪ ಟೀಚಿಂಗ್ ಮಾಡ್ಬೇಕಾಗಿತ್ತು. ಬಂದೆ. ಹಾ ಸರಿ, ಬನ್ನಿ. ಕೋಚಿಂಗ್ ಸೆಂಟರ್. ನೀವೇನ ಮಕ್ಕಳು ಅದೇ ಫೇಲ್ ಆಗಿದ್ದಾರೆ ಅಂತ ಹೇಳಿದಲ್ಲ, ಇಂಗ್ಲಿಷ್ ಟೀಚರು. ಹಾ, ನಾವೇ. ಇದು ವೆರಿ ಇಂಪಾರ್ಟೆಂಟ್ ಇಂದ ಕಲೀರಿ. ನೀವು ಕಲೀರಿ. ಇದೇನ್ ನಂಗೆ ಅರ್ಥನೇ ಆಯ್ತಾ ಇಲ್ಲ. ಫಸ್ಟ್ ಆಯ್ಕೆ ಬರೀರಿ, ಆಮೇಲೆ ಸಂದರ್ಭ, ಆಮೇಲೆ ಸ್ವಾರಸ್ಯ ಬರೀರಿ. 3 ಮಾರ್ಕ್ಸ್ ಬರುತ್ತೆ. ಇಷ್ಟು ಬರೀರಿ, ಬರೀ 3 ಮಾರ್ಕ್ಸಾ? ಆಲ್ ದ ಬೆಸ್ಟ್ ಮಕ್ಕಳು, ಚೆನ್ನಾಗಿ ಬರೀರಿ. ಬಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಜಾ, ನಾವು ಬರೀ ಜಸ್ಟ್ ಪಾಸ್ ಅಲ್ಲೋ. ಓ, ನಾನು ಜಸ್ಟ್ ಪಾಸ್ ಆಗ್ಬಿಟ್ಟಿದ್ದೀನಲ್ಲ. ಏನು ಮಾಡಕ್ಕಾಗಲ್ಲಪ್ಪ, ಪಾಸ್ ಆಗಿಲ್ಲ ಸಾಕು. ಮ್ಯಾಮ್, ನೀವು ಹೇಳ್ಕೊಟ್ಟಿದ್ಕೆ ನಾವೆಲ್ಲ ಪಾಸ್ ಆಗಿದ್ದೀವಿ, ತಗೊಳ್ಳಿ ಸ್ವೀಟ್. ಬೇಡಮ್ಮ, ನೀನು ಪಾಸ್ ಆಗಿರೋದು ನನಗೆ ದೊಡ್ಡ ಸ್ವೀಟ್. ನೀವು ತಗೊಳ್ಳಿ, ನೀವು ಪಾಸ್ ಆಗಿದ್ದೀರಲ್ಲ. ಮ್ಯಾಮ್, ನಿಮ್ ಸ್ವೀಟ್ ಬೇಡಿ, ನಿಮ್ದೊಂದು ಆಶೀರ್ವಾದ ಇದ್ರೆ ಸಾಕು. ಒಳ್ಳೆದಾಗಿ, ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಮ್ಯಾಮ್.
ಅವೆಲ್ಲ